ಎಲ್ಲರಿಗೂ ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಸ್ವಾತಿ MS. ಶಾಲಿವಾಹನ ಶಕ ಶ್ರೀ ಶಾರ್ವರಿ ನಾಮ ಸಂವತ್ಸರ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಏಕಾದಶಿ 9/1/2021 ಇಸವಿ ಶನಿವಾರ. ನಕ್ಷತ್ರ ವಿಶಾಖ. 2ನೇ ಶನಿವಾರ. ಬ್ಯಾಂಕ್ ಹಾಗೂ ಸರ್ಕಾರಿ ಕಚೇರಿಗಳಿಗೆ ರಜೆ. ಮುಖ್ಯಾಂಶಗಳು: ಅಕ್ರಮ ಗೋವುಗಳ ಸಾಗಾಟ, 2 ಪೊಲೀಸ್ ವಶಕ್ಕೆ. ಇಂದು ಶ್ರೀ ಧನ್ವಂತರಿ ಆಸ್ಪತ್ರೆಯಲ್ಲಿ ಆರೋಗ್ಯ ಶಿಬಿರ. ಸುದ್ದಿಯ ವಿವರ. ಅಕ್ರಮವಾಗಿ ಸಾಗಿಸುತ್ತಿದ್ದ ಗೋವುಗಳ ಸಾಗಾಟವನ್ನು ಬಜರಂಗದಳ ಕಾರ್ಯಕರ್ತರು ತಡೆದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ಶುಕ್ರವಾರ ವರದಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ 169ರ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ತನಿಕೋಡು ಗೇಟ್ ಬಳಿ ಶುಕ್ರವಾರ ಬೆಳಗಿನ ಜಾವ ಕ್ಯಾಂಟರ್ನಲ್ಲಿ ಸಾಗಿಸುತ್ತಿದ್ದ ಹಸು, ಎತ್ತು ಹಾಗೂ ಎಮ್ಮೆಗಳು ಇದ್ದು ಖಚಿತ ಮಾಹಿತಿ ಮೇಲೆ ಹಿಂದೂ ಪರ ಸಂಘಟನೆಗಳು ಅಡ್ಡಗಟ್ಟಿ ವಶಕ್ಕೆ ಪಡೆದಿದ್ದಾರೆ. ಇನ್ನೊಂದು ಘಟನೆಯಲ್ಲಿ ಶೃಂಗೇರಿ ಆಗುಂಬೆ ರಸ್ತೆಯ ಕೈಮನೆ ಬಳಿ ಕ್ಯಾಂಟರ್ನಲ್ಲಿ ಸಾಗಿಸುತ್ತಿದ್ದ ಜಾನುವಾರುಗಳನ್ನು ಹಿಂದೂ ಪರ ಸಂಘಟನೆಗಳು ವಶಕ್ಕೆ ಪಡೆದಿವೆ. ವಾಹನದಲ್ಲಿದ್ದ 2 ಎತ್ತುಗಳು ಸಾವನ್ನಪ್ಪಿದ್ದು 4 ಎಮ್ಮೆ ಸಹಿತ 35 ಜಾನುವಾರುಗಳು 2 ಕ್ಯಾಂಟರ್ನಲ್ಲಿ ತುಂಬಲಾಗಿತ್ತು. ರಾಣೆಬೆನ್ನೂರಿನಿಂದ ಮಂಗಳೂರು ಕಸಾಯಿಖಾನೆಗೆ ಸಾಗಿಸಲಾಗುತ್ತಿತ್ತು ಎನ್ನಲಾಗಿದೆ. ತನಿಕೋಡು ಗೇಟ್ ಬಳಿ ವಶಕ್ಕೆ ಪಡೆಯಲಾದ ಕ್ಯಾಂಟರ್ ರಕ್ಷಣೆಗಾಗಿ 2 ಕಾರುಗಳಿದ್ದು ಘಟನೆಯ ನಂತರ ಪರಾರಿಯಾಗಿದ್ದಾರೆ. ಗೋ ಸಾಗಾಟದಲ್ಲಿ ಅಬೀದ್ ಎಂಬಾತನಿಗೆ ಘಟನೆಯಲ್ಲಿ ಗಾಯವಾಗಿದ್ದು ಶಿವಮೊಗ್ಗದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕ್ಯಾಂಟರ್ನಲ್ಲಿದ್ದ 2ರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ತೀರ್ಥಹಳ್ಳಿ ಹಾಗೂ ಶೃಂಗೇರಿ ಬಜರಂಗದಳದ ಕಾರ್ಯಕರ್ತರು ಅಕ್ರಮ ಗೋ ಸಾಗಾಟವನ್ನು ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಳೆದ 6 ದಿನದಿಂದ ಸತತವಾಗಿ ಸುರಿಯುತ್ತಿರುವ ಅಕಾಲಿಕ ಮಳೆಗೆ ತಾಲೂಕಿನಾದ್ಯಂತ ಭತ್ತ, ಕಾಫಿಗೆ ವ್ಯಾಪಕ ನಷ್ಟ ಸಂಭವಿಸಿದೆ. ಶುಕ್ರವಾರವೂ ಮತ್ತೆ ಮಳೆಯಾಗಿದ್ದು ಕಟಾವು ಮಾಡಿರುವ ಭತ್ತದ ಗದ್ದೆಯಲ್ಲಿರುವ ಪೈರು ಇನ್ನು ಉಪಯೋಗಕ್ಕೆ ಬಾರದಷ್ಟು ಹಾಳಾಗಿದೆ. ಕಟಾವು ಮಾಡಿದ ಗದ್ದೆಯಲ್ಲಿ ನೀರು ತುಂಬಿದ್ದು ಭತ್ತದ ಕಾಳುಗಳು ಮೊಳಕೆಯೊಡೆಯುತ್ತಿವೆ. ಭತ್ತದ ಹುಲ್ಲು ಕಪ್ಪಾಗಿ ಕೊಳೆಯುತ್ತಿದೆ. ಕಾಫಿ ಬೆಳೆಗೂ ಮಾರಕವಾಗಿರುವ ಅಕಾಲಿಕ ಮಳೆ ಒಣಗಿಸಲು ಹರಡಿರುವ ಕಾಫಿ ಕಣದಲ್ಲಿ ಕೊಳೆಯುತ್ತಿದೆ. ಕಾಫಿ ಗಿಡದಲ್ಲಿ ಹಣ್ಣಾಗಿರುವುದನ್ನು ಕೊಯ್ಲು ಮಾಡಲು ಮಳೆಯಿಂದ ಮೊಗ್ಗು ಬರುತ್ತಿದ್ದು ಕಾಫಿ ಹಣ್ಣು ಉದುರುತ್ತಿದೆ. ಭೇಟಿ. ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿಯ ವಿದ್ಯಾರಣ್ಯಪುರ, ಕೆರೋಡಿ ಮುಂತಾದ ಹಳ್ಳಿಗಳ ಭತ್ತದ ಜಮೀನಿಗೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಶುಕ್ರವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಭತ್ತದ ಗದ್ದೆಯಲ್ಲಿ ಕೊಳೆಯುತ್ತಿರುವ ಪೈರನ್ನು ವೀಕ್ಷಿಸಿ ರೈತರಿಂದ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಶಿಲ್ಪಾ ರವಿ, ಕೇವಲ ಭತ್ತದ ಬೆಳೆಯನ್ನು ನಂಬಿಕೊಂಡಿರುವ ಸಣ್ಣ ರೈತರಿಗೆ ತೀವ್ರ ನಷ್ಟವಾಗಿದೆ. ಬಿತ್ತನೆ ಬೀಜ ನಂತರ ಕಟಾವು ಮಾಡುವವರೆಗೆ ಸಾಕಷ್ಟು ಖರ್ಚು ಮಾಡಿರುವ ರೈತರಿಗೆ ಆದಾಯ ಶೂನ್ಯವಾಗಿದೆ. ಸರ್ಕಾರ ತುರ್ತಾಗಿ ರೈತರ ನೆರವಿಗೆ ಧಾವಿಸಬೇಕು ಎಂದರು. ತಹಶೀಲ್ದಾರ್ ಅಂಬುಜಾ ಮಾತನಾಡಿ, ತಾಲೂಕಿನಲ್ಲಿ ಅಕಾಲಿಕ ಮಳೆಗೆ ನಷ್ಟ ಸಂಭವಿಸಿದ್ದು ಕೃಷಿ ಇಲಾಖೆ ಮೂಲಕ ವರದಿ ಸಿದ್ಧಪಡಿಸಿ ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಸಹಾಯ ಕೃಷಿ ನಿರ್ದೇಶಕ ಸಚಿನ್ ಹೆಗಡೆ, ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ಶ್ರೀಕೃಷ್ಣ, ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿಲೇಂದ್ರ, ವಿಜಯ ಮತ್ತಿತರರು ಇದ್ದರು. ಶೃಂಗೇರಿ ಪಟ್ಟಣದ ಕೆ. ಸತ್ಯನಾರಾಯಣ ಪುದುವಾಳ್ ರವರಿಗೆ ರಾಷ್ಟ್ರಪತಿ ಪದಕ ದೊರಕಿದ್ದು, ಬೆಂಗಳೂರಿನಲ್ಲಿ ಗುರುವಾರ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ವಜುಭಾಯಿ ವಾಲಾರಿಂದ ಪ್ರಶಸ್ತಿ ಸ್ವೀಕರಿಸಿದರು. ಪ್ರಸ್ತುತ ಇವರು ಚಿಕ್ಕಮಗಳೂರು DCIB ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇಂದು ಶ್ರೀ ಶಾರದಾ ಧನ್ವಂತರಿ ಆಸ್ಪತ್ರೆಯಲ್ಲಿ ಹೃದಯ ರೋಗ ಮತ್ತು ಮಧುಮೇಹ ರೋಗದ ಉಚಿತ ತಪಾಸಣೆ ಮತ್ತು ಸಲಹಾ ಶಿಬಿರ ಏರ್ಪಡಿಸಲಾಗಿದೆ. ಶಿಬಿರದಲ್ಲಿ ತಜ್ಞ ವೈದ್ಯರಿಂದ ತಪಾಸಣೆ ಮತ್ತು ಸಲಹೆ, ಮಧುಮೇಹ, ECG ಪರೀಕ್ಷೆ ರಿಯಾಯಿತಿ ದರದಲ್ಲಿ ಪ್ರಯೋಗಾಲಯ ನಡೆಸಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ 08265250 168 ಅಥವಾ 9481075127 ಸಂಪರ್ಕಿಸಬಹುದಾಗಿದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ರಾಷ್ಟ್ರೀಯ ವಿಪತ್ತು ಸ್ಪಂದನ ಪಡೆಯುವ ಮೂಲಕ ವಿವಿಧ ಪ್ರಕಾರಗಳ ವಿಪತ್ತು ನಿರ್ವಹಣೆಯ ವಿಶೇಷ ಕೌಶಲ್ಯ ಒದಗಿಸುವ ತರಬೇತಿ ಕಾರ್ಯಾಗಾರವನ್ನು
ಇಂದು GSB ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಯೋಜನೆಯ ಶೋಭಾ ಶಿವಾನಂದಾಚಾರ್ಯ ತಿಳಿಸಿದ್ದಾರೆ. ಅಡಕೆ ಧಾರಣೆ: ಶಿವಮೊಗ್ಗ ಮ್ಯಾಮ್ಕೋಸ್ ಹಸ 51,800ರಿಂದ 69,400, ಬೆಟ್ಟೆ 43,629ರಿಂದ 44,549, ರಾಶಿ ಇಡಿ 35,159ರಿಂದ 41,299, ಗೊರಬಲು 28,229ರಿಂದ 32,289. ಸುದ್ದಿ ಸಂಪಾದಕ KL ಗೋಪಾಲಕೃಷ್ಣ. ಸಹಕಾರ KV ರಮೇಶ್. ತಾಂತ್ರಿಕ ಸಹಕಾರ ಚಂದ್ರಕಾಂತರಾವ್ ಮತ್ತು ಸೌಮ್ಯ ವಿಜಯಕುಮಾರ್. ಪ್ರತಿಕ್ರಿಯೆ ನೀಡುವವರು 9448843831ಕ್ಕೆ ವಾಟ್ಸಪ್ ಮಾಡಿ. ಧನ್ಯವಾದಗಳು.